ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ರಾಘವೇಂದ್ರ ಕುಲಕರ್ಣಿ ಮಾಡುವರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ದ್ವಾದಶಿಗಳ ರಾಶಿ ಫಲಾನುಫಲ ಯಾವ ರೀತಿ ಇದೆ, ಯಾವ್ಯಾವ ರಾಶಿಗಳಿಗೆ ಏನೇನೆಲ್ಲ ಫಲಗಳು ಇದೆ, ಅಶುಭ ಫಲನೋ ಅಥವಾ ಶುಭ ಫಲನೋ ಅಂಥೇಳಿ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಆಯಿತಾ ವೀಕ್ಷಕರೇ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿನೂ ಮಂಗಳಾಧಿಪತಿ ಮಂಗಳ ಇರೋದರಿಂದ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಉದ್ಭವ ಆಗಿರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳು ಭಾಳಷ್ಟು ಸುಲಭ ರೀತಿಯಲ್ಲಿ ನಡೀತಾ ಇರುತ್ತೆ. ಎದರ ಬಗ್ಗೆಯೂ ಕೂಡ ತಲೆಗೆ, ಯಾಕಂದರೆ ಧನುರ್ಮಾಸ ಬೇರೆ, ಹುಣ್ಣಿಮೆ ಕೂಡ ಈಗ ಸಂಪೂರ್ಣ ಮುಗಿದು ಹೋಗಿದೆ ಆಲ್ರೆಡಿ. ಹೌದಾ, ಈ ಇರುವ ಒಂದು 26ನೇ ತಾರೀಕು ಹುಣ್ಣಿಮೆ ದಿನ ಇತ್ತು, ಅದು ಕೂಡ ಮುಗಿದಿದೆ. ಭಾಳಷ್ಟು ಶ್ರೇಷ್ಠವಾದಂಥ ದಿನದ ವೀಕ್ಷಕರು, ತಮಗೆ ಭಾಳಷ್ಟು ಶುಭವಾಗುತ್ತೆ, ಶುಭ ದಿನ ಇರುತ್ತೆ. ಮಾಡುವಂಥ ಕೆಲಸಗಳು ಭಾಳಷ್ಟು ಎಲ್ಲವನ್ನ ಜಯಶಾಲಿ ಆಗುತ್ತೆ, ಹೆದರುವಂಥದ್ದಿಲ್ಲ, ಸುಲಭದ ನಿಮಗಾಗುತ್ತೆ. ಜನವರಿ 14 ಬರಲಿ, ಮಕರ ಸಂಕ್ರಮಣ ಬರಲಿ, ಶುಭವಾಗುತ್ತೆ, ಚಿಂತೆ ಮಾಡಬೇಡಿ, ಒಳ್ಳೆಯದಾಗಲಿ, ಶುಭ ದಿನ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಾಧಿಪತಿ ಇರುವಂಥ ಶುಕ್ರ, ಯಾಕಂದರೆ ಅವರ ಜೀವನದಲ್ಲೂ ಕೂಡ ಇಷ್ಟು ದಿನ ಏನೇನಾಗಿದೆ, ಈಗ ಮಿಡ್ಲಲ್ಲೇ ಅರ್ಧ ಫಲ ಶುಭ ಫಲ, ಹೌದು, ಈ ರೀತಿಯಾದಂಥ ಫಲಗಳನ್ನು ಕಂಡು ಆದರೂ ಕೂಡ ಇವರ ಜೀವನದಲ್ಲಿ ಈ ಹುಣ್ಣಿಮೆ ಆದ 2 ದಿನಕ್ಕೆ ಭಾಳಷ್ಟು ಶುಭ ಫಲಗಳು ಮತ್ತೆ ಕಂಡುಬಿಡುತ್ತೆ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ, ಹಣಕಾಸದಲ್ಲಿ, ಆರ್ಥಿಕದಲ್ಲಿ, ಆರೋಗ್ಯದಲ್ಲಿ ಭಾಳಷ್ಟು ಸುಧಾರಣೆಯನ್ನು ಕಾಣ್ತೀರ. ಯಾವುದರಲ್ಲೂ ಕೂಡ ಗೊಂದಲ ಕರಿತೆ ಇರೋದಿಲ್ಲ, ಯಾಕಂದರೆ ಶುಕ್ರನೇ ಅಧಿಪತಿ ಇರೋದ್ರಿಂದ ಭಾಳಷ್ಟು ಸುಲಭದ ಹಾದಿ ನಿಮ್ಮದಾಗುತ್ತೆ ವೀಕ್ಷಕರೇ. ಏನಾದರೂ ಮಾಡಿ ಜಯಶಾಲಿ ನಿಮ್ಮದಾಗುತ್ತೆ. ಆದರೆ ಕುತಂತ್ರದಿಂದ ಯಾವ ಕಾರಣಕ್ಕೂ ಹೋಗಬೇಡಿ. ಅದೆಂಥದ್ದೇ ಕಷ್ಟ ಇದ್ದರೂ ಕೂಡ ನೇರವಾಗಿಯೇ ಹೋಗಿ, ಖಂಡಿತವಾಗಿ ಶುಭ ದಿನ ಆಗುತ್ತೆ ಆ ದಿನ. ಆಯಿತಾ, ಚಿಂತೆ ಮಾಡೋದು ಬೇಡಿ. ಆದರೆ ನರಸಿಂಹಸ್ವಾಮಿ ಸ್ವಲ್ಪ ಪೂಜೆಯನ್ನು ಮಾಡಿ, ತಾವು ಯಾರು ವೃಷಭ ರಾಶಿಯವರು ನರಸಿಂಹಸ್ವಾಮಿಯ ಪೂಜೆಯನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆಯಿತಾ, ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಅಧಿಪತಿಯಾಗಿರುವಂಥ ಬುಧ. ಈ ಬುಧಾಧಿಪತಿ ಇರುವಂಥ ಲಕ್ಷಣಗಳು, ಯಾಕಂದರೆ ಮಿಥುನ ರಾಶಿಗಳು ಬಹಳಷ್ಟು ಅದೃಷ್ಟವಂತರು ಅನ್ನಲಿಕ್ಕೆ ಈ ಸಮಯ ಸೂಕ್ತವಾದ ಸಮಯವನ್ನು ಹೇಳ್ತೇನೆ. ಹೌದಾ, ಏನಾದರೊಂದು ವ್ಯವಹಾರವನ್ನು ಮಾಡಲಿಕ್ಕೆ ಭಾಳಷ್ಟು ಶುಭ ದಿನ, ಒಳ್ಳೆಯದಾದ ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕಂದ್ರೂ ಕೂಡ ಶುಭ ದಿನ ನಿಮ್ಮದಾಗುತ್ತೆ. ಹೌದಾ, ಬಿಸ್ನೆಸ್ ಮಾಡಿ, ವ್ಯವಹಾರ ಮಾಡಿ, ಆರ್ಥಿಕ ಪ್ರಗತಿ ಕಾಣ್ತೀರ. ಬರುವಂಥ ಹಣಕಾಸೆಲ್ಲ ಸಂಪೂರ್ಣವಾಗಿ ಬರ್ತಾ ಇರುತ್ತೆ ವೀಕ್ಷಕರೇ, ಚಿಂತೆ ಮಾಡಬೇಡಿ. ಆಯಿತಾ, ಮುಂದಿನ ವರ್ಷದಿಂದ ಗುರುಬಲ ಸಂಪೂರ್ಣ ನಿಮ್ಮ ಕಡೆ ಇದೆ, ಗುರುದ ಆರಾಧನೆ ಇದೆ. ಎಲ್ಲ ಕೂಡ ಜೀವನ ಪೂರ್ತಿ ಅಂತ ನೀವು ಈ ವರ್ಷದಲ್ಲಿ ಏನೇನು ಮಾಡಿದ್ದೀರ ಎಲ್ಲ ಕೂಡ ಅಷ್ಟಾಗಿ ಹೊಸ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ನೆಲೆ ಕಾಣ್ತಿದೆ. ಏನು ಹೆದರುವಂಥದ್ದು ಬೇಡ, ಜಸ್ಟ್ ಇನ್ನೊಂದು ವಾರ ಹೋದರೆ ನಿಮಗೆ ಸಂಪೂರ್ಣ ಗುರುಬಲ ಪ್ರಾರಂಭವಾಗುತ್ತೆ ವೀಕ್ಷಕರೇ, ಚಿಂತೆ ಮಾಡಬೇಡಿ, ಶುಭವಾಗುತ್ತೆ, ಶುಭ ದಿನ. ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಚಂದ್ರಾಧಿಪತಿ ಇರ್ತಾನೆ. ಇವು ಕರ್ಕ ರಾಶಿಯವರಿಗೆ ಚಂದ್ರಾಧಿಪತಿ ಇದ್ದರೂ ಕೂಡ ಆರ್ಥಿಕ ಪ್ರಗತಿಗೆ ಭಾಳಷ್ಟು ಒಳ್ಳೆಯದಿದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಭಾಳಷ್ಟು ಹಿಂದೆ ಸರಿಯುವಂಥದ್ದಿದೆ. ಆದರೆ ಕುಟುಂಬ ಕಲಹಗಳಲ್ಲಿ ಏನೂ ಕೂಡ ಆಗೋದಿಲ್ಲ. ಕುಟುಂಬದಲ್ಲಿ ನವಚೈತನ್ಯ ತಂದು ಕೊಡುತ್ತೆ, ಶುಭ ಕಾರ್ಯಕ್ರಮಗಳು ದೊರೆಯುತ್ತೆ. ಹೌದಾ, ಶುಭಾರಂಭಗಳು ಮನೆಯಲ್ಲಿ ಸ್ಟಾರ್ಟ್ ಆಗುವಂಥ ಸಮಯ ಆಗಿದೆ ಇವಾಗ ಕರ್ಕ ರಾಶಿಯವರಿಗೆ. ಎಲ್ಲವನ್ನು ಕೂಡ ಜಯಶಾಲಿ ಆಗ್ತೀರಾ. ಆದರೆ ಆರ್ಥಿಕ ಪ್ರಗತಿಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಹಿಂದೇಟಾಗುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗೃತವಾಗಿರಬೇಕು. ಏನೇ ಒಂದು ಮಾಡಿದ್ರೂ ಕೂಡ ನಿಮಗೆ ಸಣ್ಣ ಏನೋ ಸೂಕ್ಷ್ಮ ಕಂಡು ಬಂದ, ಆರೋಗ್ಯದಲ್ಲಿ ಬದಲಾವಣೆ ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಸಲಹೆ ತಗೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಆ ದಿನ. ಚಿಂತೆ ಮಾಡಬೇಡಿ. ಆಯಿತಾ, ಸಂಪೂರ್ಣವಾಗಿ ನೀವು ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಎಲ್ಲ ಕೂಡ ಏಳಿಗೆ ಆಗುತ್ತೆ. ಆರಾಮಾಗಿರಿ, ಶುಭವಾಗಲಿ, ಶುಭ ದಿನ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ರವಿನೇ ಅಧಿಪತಿ ಇರ್ತಾನೆ, ಹೌದಲ್ವಾ. ಈ ಸಿಂಹರಾಶಿಯವರಿಗೆ ಭಾಳಷ್ಟು ಶುಭ ದಿನಗಳಾಗಿದೆ. ಹೇಳಿದೆ ನಾನು ಸಂಚಿಕೆ, ಇದೆಲ್ಲ ಸಿಂಹರಾಶಿ ಕಂಟಕವಾಗಿ ಬಂದಿದೆ. ಆದರೆ ಈ ಸಂಚಿಕೆಯಲ್ಲಿ ಸಂಪೂರ್ಣ ಬರೋ ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ, ಹೌದಲ್ವಾ ವೀಕ್ಷಕರೇ. ಖಂಡಿತವಾಗಿ ಬಂದೇ ಬಿಡ್ತೀವಿ ಒಳ್ಳೆ ಟೈಮ್ ತಮಗೆ. ನೀವು ಕೆಲಸ ಕಾರ್ಯಗಳಲ್ಲಿ, ಕೋರ್ಟ್ ಕಚೇರಿಗಳಲ್ಲಿ, ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ ಮತ್ತೊಂದು ಮರದು ಏನಾದರೂ ಮಾಡಿ, ಹೊಸ ವಾಹನ ಖರೀದಿ ಯೋಗ ಇದೆ ತಮ್ಮ ಜೀವನದಲ್ಲಿ. ಈ ಸಲ ಈ ವರ್ಷದ ಕೊನೆಯ ದಿನದಲ್ಲಿ ಒಳ್ಳೆಯದಾದಂಥ ಶುಭ ಸಮಾರಂಭಗಳು, ಹೌದಾ, ಆಸ್ತಿ ಖರೀದಿ ಯೋಗ, ಹೊಸ ಮನೆ ಖರೀದಿ ಯೋಗ ಭಾಳಷ್ಟು ನಿಮ್ಮದಾಗುತ್ತೆ ವೀಕ್ಷಕರೇ, ಹೌದಾ. ಆದರೆ ಯಾರ ಮಾತಿಗೂ ಕಿವಿ ಕೊಡಬೇಡಿ. ಶುಭ ಗಳಿಗೆ ಇರೋದರಿಂದ ನಿಮಗೆ ಯಾರು ಸ್ವಲ್ಪ ನೀವೇನಾದರೂ ಬೇರೆ ಮಾತು ಕಿವಿ ಕೊಟ್ಟರೆ ಆ ಶುಭಗಳಿಗೆ ಕೂಡ ಆಗಿ ಪರಿವರ್ತನೆ ಆಗುತ್ತೆ ವೀಕ್ಷಕರೇ, ಗಮನದಲ್ಲಿ ಇಟ್ಕೊಳ್ಳಿ. ಯಾವ ಕಾರಣಕ್ಕೂ ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕು. ನೀವು ಮಾಡುವಂಥ ಕೆಲಸಗಳಲ್ಲಿ ಜಯಶಾಲಿ ಆಗ್ತೀರಾ, ಚಿಂತೆ ಮಾಡಬೇಡಿ, ಒಳ್ಳೆಯದಾಗುತ್ತೆ. ಮಕರ ಸಂಕ್ರಮಣ ಬರಲಿ, ಶುಭ ದಿನ ಮತ್ತಷ್ಟು ಬಲಿಷ್ಠವಾಗುತ್ತೆ, ಗುರುಬಲ ಇದೆ, ತಲೆ ಕೆಡಿಸ್ಕೋಬೇಡಿ ವೀಕ್ಷಕರೇ, ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು
ಆರೋಗ್ಯದಿಂದ ಹಿಡಿದು ಪುತ್ರ ಪ್ರಾಪ್ತಿ ಆಗಿರುವಂಥದ್ದು ಹಿಡಿದು ಭಾಳಷ್ಟು ಶುಭ ಸಮಾರಂಭಗಳಿಗೆ ಭಾಳಷ್ಟು ಮನಸ್ಸು ಇಚ್ಛೆ ಆಗಿರುವಂಥದ್ದು ಎಲ್ಲವೂ ಕೂಡ ನಿಮ್ಮಂತೆ ಆಗ್ತಾ ಇರುತ್ತೆ ಕನ್ಯಾ ರಾಶಿಯವರು. ಆದರೆ ಆರ್ಥಿಕದಲ್ಲಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂಗೆ ಸ್ವಲ್ಪ ನಿಮ್ಮ ಕೈ ಹತೋಟಲ್ಲಿ ಇರಬೇಕು ವೀಕ್ಷಕರೇ. ಸಿಕ್ಕಂಗೆ ಹಣ ಖರ್ಚು ಮಾಡಬಾರ್ದು. ಹಣ ಖರ್ಚು ಮಾಡಬೇಕು ಅನಿಸುತ್ತೆ, ಆ ಟೈಮಿಗೆ ನೀವು ನಿಮ್ಮ ಮನಸ್ಸನ್ನು ದೃಢ ಮಾಡಿ ನಿಂತಿದ್ದಕ್ಕಾರೆ ಆದರೆ ಭಾಳಷ್ಟು ಉಳಿತಾಯವನ್ನು ಮಾಡ್ತೀರಾ, ಹೌದಾ. ಮತ್ತು ಕೋಪ ಸಿಟ್ಟು ಏನಂದರೆ ಸ್ವಲ್ಪ ತಾಳ್ಮೆ ರೀತಿಯಿಂದ ವರ್ತಿಸಬೇಕು ವೀಕ್ಷಕರೇ. ನೀವು ತಾಳ್ಮೆ ರೀತಿಯಿಂದ ವರ್ತಿಸಿಲ್ಲ ಅಂದರೆ ಭಾಳಷ್ಟು ಕೆಟ್ಟ ಪರಿಣಾಮಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಅದು ಬಿಟ್ಟು ಎಲ್ಲ ಕೂಡ ಒಳ್ಳೆಯದಾದಂಥ ಯೋಗವಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದಾಗುತ್ತೆ. ಶುಭ ದಿನ, ಶುಭವಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಶುಕ್ರನೇ ಅಧಿಪತಿ ಆಗಿರೋದ್ರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಸಂಪೂರ್ಣವಾದ ವಿಜೃಂಭಣೆಯಿಂದ ನೀವು ಒಳ್ಳೆಯದಾದಂಥ ಕೆಲಸವನ್ನು ಮಾಡ್ತೀರಾ, ಹೌದಾ. ಬೇರೆಯವ್ರ ಮಾತಿಗೆ ಯಾವ ಕಣ್ಣಿಗೂ ಕಿವಿ ಕೊಡ್ಲಿಕ್ಕೆ ಹೋಗ್ಬೇಡಿ ವೀಕ್ಷಕರೇ, ಹೌದಾ. ಎಲ್ಲ ರೀತಿಯಿಂದಲೂ ಶುಭ ಫಲಗಳು ನಿಮ್ಮದಾಗುತ್ತೆ. ಆದರೆ ಬಂಧು ಮಿತ್ರರಿಂದ ಸ್ವಲ್ಪ ವೈರಿಯನ್ನು ಉಂಟು ಮಾಡುತ್ತೆ ವೀಕ್ಷಕರೇ. ಆದರೆ ಅಣ್ಣ ತಮ್ಮರಾಗಿರೋ ಸ್ನೇಹಿತರಲ್ಲಾಗಿರ್ಬೋದು ಸ್ವಲ್ಪ ಉನ್ನತ ಮಟ್ಟಕ್ಕೆ ನೀವು ಭಾಳಷ್ಟು ನಂಬಿರ್ತೀರ ವ್ಯಕ್ತಿಗಳಿಗೆ. ಆ ದಿನ ಸ್ವಲ್ಪ ಅವರಿಂದ ಸ್ವಲ್ಪ ಏನೇ ಅಂದರೂ ಕೂಡ ಮನಸ್ಸುಗಳ ಈ ಒಂದು ಹೀಯಾಳಿಸೋದು ಅಥವಾ ಸಿಟ್ಟು ಆಗೋದು ಈ ರೀತಿಯಾದಂಥ ನಿಮಗೆ ಸೂಚನೆಯನ್ನು ಕೊಡುತ್ತೆ. ಅವ್ರ ಕಡೆಯಿಂದ ಸ್ವಲ್ಪ ಅಪಮಾನ ಅವಮಾನ ಆಗುವಂಥದ್ದು ಇರುತ್ತೆ. 2 ದಿನಗಳ ಸ್ವಲ್ಪ ದೂರವನ್ನು ಇರಿ, ತಲೆ ಕೆಡಿಸ್ಕೋಬೇಡಿ. ಅವ್ರ ಕಡೆಯಿಂದ ಒಳ್ಳೆಯದಾಗೋ ಟೈಮ್ ಬರುತ್ತೆ, ಚಿಂತೆ ಮಾಡಿಬಿಡಿ ವೀಕ್ಷಕರಿಗೆ, ಒಳ್ಳೆಯದಾಗುತ್ತೆ. ಶುಭ ದಿನ, ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಮಂಗಳನೇ ಅಧಿಪತಿಯಾಗಿರೋದ್ರಿಂದ ಅವರು ಮಾಡುವಂಥ ಕೆಲಸ ಕಾರ್ಯಗಳ ಧೈರ್ಯದಲ್ಲಿ ಧೈರ್ಯಶಾಲಿ ಅಂದರೂ ಕೂಡ ಇವರಿಗೆ ಏನು ಅನ್ಬೋದು. ಯಾಕಂದರೆ ನೀವು ಹೋಗುವಂಥ ದಾರಿ ಖರೆ ನಿಜವಾಗಲೂ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ಆದರೆ ಮಾಡೋದ ಕೆಲಸ ಕಾರ್ಯಗಳಲ್ಲಿ ಗಮನವಿಟ್ಟು ಮಾಡಬೇಕು. ಚಂಚಲ ಮನಸ್ಸು ತಮ್ಮದಾಗುತ್ತೆ ವೀಕ್ಷಕರೇ, ಭಾಳಷ್ಟು ಚಂಚಲ ಮನಸ್ಸಾಗುತ್ತೆ ತಮ್ಮದು. ಯಾವ ರೀತಿ ಚಂಚಲ ಮನಸ್ಸಾಗುತ್ತೆ? ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದರೆ ಬಿಡಪ್ಪ ನಾಳೆ ಮಾಡೋಣ, ನಾಡಿದ್ದೆ ಮಾಡಿ, ಇದೇ ರೀತಿ ಮಾಡ್ಕೊಂಡು ಹೋಗ್ತೀರಾ, ಹೌದಾ. ಇದರಿಂದ ನಿಮಗೆ ಸಾಕಷ್ಟು ಬಾರಿ ಕೆಲಸ ಕೊಡುವಂಥ ಕೆಲಸ ಇದ್ದರೂ ಕೂಡ ನಿಮಗೆ ಸಿಗ್ತಾ ಇಲ್ಲ, ಹೌದಲ್ಲ ವೀಕ್ಷಕರೇ. ಆ ರೀತಿ ಇರುತ್ತೆ. ಎಲ್ಲದು ಹಣಕಾಸಿನ ಪ್ರಗತಿ ಇದೆ, ಆರೋಗ್ಯದಲ್ಲಿ ಸುಧಾರಣೆ ಇದೆ, ಮಕ್ಕಳ ಭಾಗ್ಯ ಇದೆ, ಹೌದಲ್ವ. ತಂದೆ ತಾಯಿಯರ ಸಂಪೂರ್ಣವಾಗಿ ಆಶೀರ್ವಾದ ಇರುತ್ತೆ, ಮನೆ ದೇವರ ಕುಲದೇವರ ಆಶೀರ್ವಾದ ಇರುತ್ತೆ, ಹೌದಾ. ಆದರೆ ಮಾಡುವಂಥ ಕೆಲಸಗಳ ಗೌರವ ಇರಬೇಕು ವೀಕ್ಷಕರೇ, ಖಂಡಿತ ಒಳ್ಳೆಯದಾಗುತ್ತೆ. ಚಿಂತೆ ಮಾಡಬೇಡಿ, ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಗುರುನೇ ಅಧಿಪತಿಯಾಗಿರುತ್ತಾರೆ. ಗುರು ಅಧಿಪತಿ ಆದರೆ ಯಾಕಂದರೆ ಶನಿದೇವನು 11ನೇ ಆಗಿ ನಿಮ್ಮ ಜಾತಕದಲ್ಲಿ ಇದ್ದಾನೆ. ಆದರೆ ವರ್ಷದ ಕೊನೆಯ ದಿನ ಅಂದರೆ ಕೊನೆಯ ದಿನಗಳು ನಿಮ್ಮ ಹತ್ರ ಬಂದಿದೆ, ಹೌದಲ್ಲ. ಸ್ವಲ್ಪ ಎಲ್ಲ ಏರುಪೇರು ಆಗುವಂಥ ಸಂದರ್ಭ ಇದೆ, ಹೌದಾ. ಮತ್ತು ಬಂಧು ಮಿತ್ರರಿಂದ ಸ್ನೇಹಿತರಿಂದ ಬಹಳಷ್ಟು ಸಹಾಯ ಆಗುವಂಥದ್ದಿದೆ, ಹೊಸ ಸೂಚನೆಯನ್ನು ತಂದುಕೊಡುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮನೆಯ ಕೌಟುಂಬಿಕ ಜೀವನದಲ್ಲಿ ಭಾಳಷ್ಟು ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ವೀಕ್ಷಕರೇ. ಉಳಿದಿರುವಂಥದ್ದೆಲ್ಲ ಕೂಡ ಚೆನ್ನಾಗಿರುತ್ತೆ, ಚಿಂತೆ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಶುಭ ದಿನ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿನೇ ಅಧಿಪತಿ ಇರೋದ್ರಿಂದ ಇವರಿಗೆ ಶುಭ ಸಮಾರಂಭಗಳು ದುಡಿಯುವಂಥದ್ದು ಟೈಮ್, ಒಳ್ಳೆಯ ಸಮಯ ಬಂದಿದೆ. ಒಂದು ಯಾವುದೋ ಒಂದು ವಿಚಾರವನ್ನು ಮಾಡಿ ವಾಹನ ಖರೀದಿ ಮಾಡುವಂಥದ್ದು, ಹೊಸ ವಾಹನ ತೊಗೊಳ್ಳುವಂಥದ್ದು ಸಾಧ್ಯತೆಗಳು ಭಾಳಷ್ಟು ಇದೆ. ಮತ್ತು ಅಥವಾ ಏನೇ ದುಡ್ಡು ನೀವು ಬೇರೆಯೊಬ್ಬರಿಗೆ ಯಾರೋ ಕೊಟ್ಟಿದ್ದೀರ ಅಂದರೆ ಅದು ತಾನಾಗೇ ಬರುವಂಥ ಸಾಧ್ಯತೆಗಳಿದೆ. ಇಷ್ಟು ದಿನ ಕಾಡಿಸ್ತಿದ್ದಾರೆ, ಇವತ್ತು ಬರ್ತಾ ಇದ್ದೀನಪ್ಪ ಅಂದರೆ ಫೋನ್ ಮಾಡಿ ಬರುವಂಥ ಸಾಧ್ಯತೆ ಇದೆ. ಬೆಳ್ಳಿ ಅಥವಾ ಬಂಗಾರ ಏನೇನು ಮಾಡಿದರೂ ಕೂಡ ಒಂದು ರೂಪದಲ್ಲಿ ಬರುವಂಥ ಸಾಧ್ಯತೆ ಇದೆ, ಹೌದಲ್ಲ ವೀಕ್ಷಕರೇ. ಖಂಡಿತ ಒಳ್ಳೆಯ ದಿನ ಇದೆ, ಶುಭ ದಿನ ಇದೆ, ಶುಭವಾಗಲಿ. ಏನೊಂದು ಮಾಡಿದ್ದರೆ ಶುಭ ಕಾರ್ಯಗಳಿಗೆ ಭಾಳಷ್ಟು ಶ್ರೇಷ್ಠವಾದ ದಿನ, ಶುಭ ದಿನ, ಒಳ್ಳೆಯದಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ನೀವು ಏನು ಆಗಬೇಕು ಅಂದ್ಕೊಂಡಿದ್ದೀರ ಆ ದಿನ ನಿಮಗೆ ಎಲ್ಲವನ್ನು ಕೂಡ ಬಲಿಷ್ಠವಾಗಿ ನಿಮ್ಮ ಜಯಶಾಲಿಯಾಗಿ ನಿಮಗೆ ತೊಂದರೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೇ ತಮ್ಮ ದಿನನಿತ್ಯವನ್ನು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಾ. ಆದರೆ ನಿಮ್ಮ ಬೆನ್ನ ಹಿಂದೆ ಭಾಳಷ್ಟು ಸುಲಭದ ಸಂಚಲನ ಮಾಡ್ತಾ ಇರುತ್ತೆ ವೀಕ್ಷಕರೇ. ಯಾಕಂದರೆ ಶನಿ ಕೂಡ ರಾಶಾಧಿಪತಿ ಆಗಿದ್ದರಿಂದ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ಯಾವ ರೀತಿ ಸಮಸ್ಯೆಗಳು ನಿಮಗೆ ಕಂಟಕವಾಗಿರುತ್ತೆ, ವಾಹನದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟುವಾಗುತ್ತೆ. ಮತ್ತು ಏನಾದರೂ ಒಂದು ವ್ಯಾಪಾರ ವ್ಯವಹಾರಗಳು ಉದ್ಭವ ಆಗುತ್ತೆ. ಮೇಲಧಿಕಾರಿಗಳಿಂದ ಭಾಳಷ್ಟು ಕಿರುಕುಳ ಕೊಡುವಂಥದ್ದು ಸಾಧ್ಯತೆಗಳು ಭಾಳಷ್ಟು ಇದೆ ವೀಕ್ಷಕರೇ, ಸ್ವಲ್ಪ 2 ದಿನಗಳ ಕಾಲ. ಮತ್ತು ಯಾವುದೇ ಒಂದು ಪೆಂಡಿಂಗ್ ಫೈಲ್ಸ್ಗಳಿದ್ದರೆ, ಬಿಸ್ನೆಸ್ಗಳಿದ್ದರೆ ಭಾಳಷ್ಟು ಸ್ವಲ್ಪ ಇದಾಗುತ್ತೆ. ರಾಜಕಾರಣಿಗಳಿಗೂ ಕೂಡ ನಾವು ಸ್ವಲ್ಪ ಭಾಳಷ್ಟು ಪ್ರೆಷರ್ ಬೀಳುವಂಥ ಸಾಧ್ಯತೆಗಳು ಭಾಳಷ್ಟು ಇದೆ. ಅದಕ್ಕೆ ಹೆದರುವಂಥದ್ದು ಬೇಡಿ, ಆಯಿತಾ. 11 ದಿನ ಅಂದರೆ 11 ದಿನಗಳ ಕಾಲ ಶನಿದೇವನವನ್ನು ನೆನೆಸ್ಕೊಂಡು ಅಭಿಷೇಕವನ್ನು ಮಾಡಿಸಿ 21 ಜನರಿಗೆ ದಾನವನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಆಗಿರುವಂಥದ್ದು ಗುರು ಕೂಡ ಹೇಳ್ತಾರೆ,
ನಿಮಗೆ ಯಾವ ರೀತಿ ಸಮಸ್ಯೆಗಳಿದ್ದರೂ ಇವತ್ತಿನ ಬಲಶಾಲಿ ಜೀವನ ನಿಮ್ಮದಾಗುತ್ತೆ. ಏನೇ ಒಂದು ಮಾಡಿ ನೀವು ಖಂಡಿತವಾಗಿ ಜಯಶಾಲಿ ಆಗ್ತೀರಾ, ಹೌದಲ್ವಾ? ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಬರುವಂಥದ್ದು ಏನಾದರೂ ಬರುತ್ತೆ, ಏನೋ ಅಂದರೂ ನಿಮಗೆ ಹಳೆಯ ರೋಗ ಇದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ, ಹೌದಲ್ವಾ? ಒಂದು ಕೆಲಸ ಕಾರ್ಯಗಳು ಭಾಳಷ್ಟು ಪ್ರಮೋಷನ್ ಸಿಗುವಂಥದ್ದು ಸಾಧ್ಯತೆಗಳಿದೆ, ಅಥವಾ ವಿದೇಶಿ ಪ್ರಯಾಣ ಮಾಡುವಂಥವ್ರಿಗೆ ಬಹಳಷ್ಟು ಒಳ್ಳೆಯ ದಿನ, ಪ್ರಮೋಷನ್ನಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳಿದೆ, ಹೌದವಾ? ಈ ರೀತಿಯ ಎಲ್ಲವನ್ನು ಕೂಡ ಕಾರ್ಯನಿರ್ವಹಿಸುತ್ತೆ ವೀಕ್ಷಕರೇ. ಒಳ್ಳೆಯದಾಗುತ್ತೆ, ಚಿಂತೆ ಮಾಡಿಬಿಡಿ. ಶುಭವಾಗುತ್ತೆ. ಶುಭ ದಿನ.